ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯಪಾಲರು. ವಿಧಿ 315 ಇಂದ 323ರವರೆಗಿನ ವಿಧಿಗಳು ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ವಿವರಿಸುತ್ತವೆ. ವಿಧಿ 316ರ ಪ್ರಕಾರ ರಾಜ್ಯಪಾಲರು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಇದು ಸಂವಿಧಾನಿಕ ಸಂಸ್ಥೆ. ಸದಸ್ಯರ ಅಧಿಕಾರಾವಧಿ 6 ಅಥವಾ 62 ವರ್ಷ. ಇವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಗೆ ನೀಡುತ್ತಾರೆ. 3 is the right answer. ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ ಇವೆರಡರ ಮಿಶ್ರಣ. ಕಬ್ಬಿಣ ಮತ್ತು ಪ್ರೋಟೀನ್. ಹಿಮೋಗ್ಲೋಬಿನ್ ಅಂದ್ರೆ ಹೀಮ್ ಅಂದ್ರೆ ಕಬ್ಬಿಣ, ಗ್ಲೋಬಿನ್ ಅಂದ್ರೆ ಗ್ಲಾಬ್ಯುಲಿನ್. ಗ್ಲಾಬ್ಯುಲಿನ್ ಅನ್ನೋದೊಂದು ಪ್ರೋಟೀನ್. ಈ ಹೀಮ್ ಮತ್ತು ಗ್ಲಾಬ್ಯುಲಿನ್ ಸೇರಿ ಹಿಮೋಗ್ಲೋಬಿನ್ ಆಗಿದೆ. ಇದು ಕೆಂಪು ರಕ್ತ ಕಣಗಳಲ್ಲಿ ಇರುವುದರಿಂದ ರಕ್ತ ಕಣಗಳು ಕೆಂಪಾಗಿವೆ. 4 is the right answer. ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ ಇಥಲೀನ್. ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲಿಕ್ಕೆ ಇಥಲೀನ್ ಅನ್ನು ಉಪಯೋಗಿಸ್ತೀವಿ. ಇದು ಬೀಜ ಮೊಳೆಯುವಿಕೆಗೆ ಪ್ರಚೋದಿಸುತ್ತದೆ. 2 is the right answer. ಇವುಗಳಲ್ಲಿ ಯಾವುವು ದ್ವಿತೀಯಕ ಬಣ್ಣಗಳಾಗಿವೆ? ಹಳದಿ, ಕಪ್ಪು ಮತ್ತು ಮೆಜೆಂಟಾ ಇವು ದ್ವಿತೀಯಕ ಬಣ್ಣಗಳು. ಬಣ್ಣಗಳನ್ನು ಪ್ರಾಥಮಿಕ ಹಾಗೂ ದ್ವಿತೀಯಕ ಬಣ್ಣಗಳೆಂದು ವಿಭಜಿಸಲಾಗಿದೆ. ಪ್ರಾಥಮಿಕ ಬಣ್ಣಗಳು ಕೆಂಪು, ಹಸಿರು ಮತ್ತು ನೀಲಿ. ದ್ವಿತೀಯ ಬಣ್ಣಗಳು ಸೈಯಾನ್, ಮೆಜೆಂಟಾ, ಹಳದಿ ಮತ್ತು ಕಪ್ಪು. ಸೊ 3 is the right answer. ಪುಷ್ಪ ಕಣಿವೆ ರಾಷ್ಟ್ರೀಯ ಉದ್ಯಾನವು ಈ ಕೆಳಗಿನ ರಾಜ್ಯದಲ್ಲಿದೆ? ಉತ್ತರಾಖಂಡ. ಪುಷ್ಪ ಕಣಿವೆ ರಾಷ್ಟ್ರೀಯ ಉದ್ಯಾನವು ಉತ್ತರಾಖಂಡ ರಾಜ್ಯದಲ್ಲಿದೆ. ಸೈಲೆಂಟ್ ವ್ಯಾಲಿ ಕೇರಳ ರಾಜ್ಯದಲ್ಲಿದೆ. 2 is the right answer. ಈ ಕೆಳಕಂಡವರಲ್ಲಿ ಯಾರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ? ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಸತಿ ಪದ್ಧತಿಯನ್ನು ನಿಷೇಧಿಸಿದರು. ಇವರು ತುಹಫತ್ ಉಲ್ ಮೊಹದ್ದೀನ್ ಏಕದೇವತಾರಾಧನೆಯ ಕೊಡುಗೆ ಇದರರ್ಥ ಎಂಬ ಕೃತಿಯನ್ನು ರಚಿಸಿ ಮೂರ್ತಿ ಪೂಜೆ ಖಂಡಿಸಿದರು. 2 is the right answer. CaOCl2 ಇದು ಯಾವುದರ ಅಣುಸೂತ್ರವಾಗಿದೆ? ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ನ ಅಣುಸೂತ್ರ CaOCl2 ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇದೊಂದು ಉತ್ತಮ ಸೋಂಕು ನಿವಾರಕ. ಹಾಗಾಗಿ ನೀರಿನ ಶುದ್ಧೀಕರಣದಲ್ಲಿ ಮೂತ್ರಾಲಯಗಳನ್ನು ಸ್ವಚ್ಛ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. 2 is the right answer. ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಶಿನ್ಯು ಮೈತ್ರಿ ಎಂಬ ಸಮರಾಭ್ಯಾಸವನ್ನು ಆಯೋಜಿಸುತ್ತಿದೆ? ಜಪಾನ್. ಭಾರತದ ಮಿಲಿಟರಿ ಅಭ್ಯಾಸಗಳು ವಿವಿಧ ದೇಶಗಳೊಂದಿಗೆ ಜಪಾನ್ ಶೆನ್ಯು, ಒಮಾನ್ ಅಲ್ನಾಗ್, ಸಿಂಗಾಪುರ್ ಅಗ್ನಿ ವಾರಿಯರ್, US ಯುದ್ಧಾಭ್ಯಾಸ್, ಫ್ರಾನ್ಸ್ ಗರುಡ, ವಿಯೆಟ್ನಾಂ ವಿನ್ಬಾಕ್ಸ್ ಇತ್ಯಾದಿ ಇದೆ. 4 is the right answer. ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಕೊಡಗು ಜಿಲ್ಲೆಯಲ್ಲಿದ್ದು 1974ರಲ್ಲಿ ಸುಮಾರು 180 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಸ್ಥಾಪಿಸಲಾಗಿದೆ. ಇದನ್ನು ಜೂನ್ 5, 1974ರಲ್ಲಿ ಅಭಯಾರಣ್ಯವೆಂದು ಘೋಷಿಸಲಾಯಿತು. 2 is the right answer. ವಿಜಯನಗರದ ಆಡಳಿತಗಾರನಾಗಿದ್ದ ಕೃಷ್ಣದೇವರಾಯನು ರಚಿಸಿದ ಆಮುಕ್ತ ಮೌಲ್ಯದ ಕೃತಿಯು ಯಾವ ಭಾಷೆಯಲ್ಲಿದೆ? ತೆಲುಗು. ಕೃಷ್ಣದೇವರಾಯನು ಬರೆದ ಆಮುಕ್ತ ಮೌಲ್ಯದ ತೆಲುಗು ಭಾಷೆಯಲ್ಲಿದೆ. ಇದೊಂದು ಶ್ರೇಷ್ಠ ರಾಜನೀತಿ ಗ್ರಂಥವಾಗಿದ್ದು ಇದರಲ್ಲಿ ಕಿರೀಟ ಹೊತ್ತ ರಾಜನು ಧರ್ಮದ ಮೇಲೆ ಕಣ್ಣಿಟ್ಟು ಧರ್ಮದ ಚೌಕಟ್ಟಿನೊಳಗೆ ರಾಜ್ಯಭಾರ ಮಾಡಬೇಕು ಎಂದು ಹೇಳಲಾಗಿದೆ. 1 is the right answer. ಭಾರತದ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಈ ಮೂಲಕ ಬಗೆಹರಿಸಲು ಅಧಿಕಾರ ಕೊಟ್ಟಿದೆ. ಮೂಲ ನ್ಯಾಯಾಧಿಕಾರ. ಭಾರತ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲ ನ್ಯಾಯಾಧಿಕಾರದ ಮೂಲಕ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸಬಹುದು. 2 is the right answer. ಗಡಿ ನಿರ್ವಹಣಾ ಇಲಾಖೆಯು ಯಾವ ಕೇಂದ್ರ ಸಚಿವಾಲಯದಡಿ ಬರುತ್ತದೆ?
ಗೃಹ ಸಚಿವಾಲಯ, ಗಡಿ ನಿರ್ಮಾಣ ಇಲಾಖೆ ಗೃಹ ಸಚಿವಾಲಯದಡಿ ಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವ ಅಥವಾ ಯಾರ ಚುನಾವಣೆಗೆ ಭಾರತದ ಚುನಾವಣಾ ಆಯೋಗ ಸಂಬಂಧಪಟ್ಟಿಲ್ಲ? ಪಂಚಾಯತ್ ಮತ್ತು ನಗರಸಭೆಗಳು. ದೇಶದಲ್ಲಿ ಸ್ವತಂತ್ರವಾಗಿ, ನಿರ್ಭಯವಾಗಿ, ಮುಕ್ತವಾಗಿ ಚುನಾವಣೆಗಳನ್ನು ನಡೆಸಲು ಸಂವಿಧಾನದ 15ನೇ ಭಾಗದಲ್ಲಿ 324ನೇ ವಿಧಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗವನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದೆ. ಸಂಸತ್ತು, ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ರಾಜ್ಯ ಶಾಸಕಾಂಗಗಳಿಗೆ ಆಯ್ಕೆ ಮಾಡಲು ಚುನಾವಣಾ ಆಯೋಗವು ಚುನಾವಣೆಗಳನ್ನು ನಡೆಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಈ ರಿಟ್ಗಳಲ್ಲಿ ಯಾವುದು ಅಕ್ಷರಶಃ ನಾವು ಆದೇಶಿಸುತ್ತೇವೆ ಎಂದು ಅರ್ಥ ಕೊಡುತ್ತದೆ? ಪರಮಾದೇಶ. ಮ್ಯಾಂಡಮಸ್ ಅಥವಾ ಪರಮಾದೇಶ್ ಎಂಬುದು ಲ್ಯಾಟಿನ್ ಭಾಷೆಯ ಪದವಾಗಿದ್ದು, ಇದರ ಅರ್ಥವು ವಿ ಕಮ್ಯಾಂಡ್ ಆರ್ ವಿ ಆರ್ಡರ್ ಎಂದಾಗುತ್ತದೆ. ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಮ್ಯಾಂಡಮಸ್ ರಿಟ್ನ ಪ್ರಕಾರ ನ್ಯಾಯಾಲಯವು ಸರ್ಕಾರಿ ಅಧಿಕಾರಿಗೆ ತನ್ನ ಕಾರ್ಯವನ್ನು ಮಾಡಲು ಅಧಿಕಾರ ನೀಡುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಲಾರ್ಡ್ ಕ್ಯಾನಿಂಗ್. 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದು ಲಾರ್ಡ್ ಕ್ಯಾನಿಂಗ್. 1 ಈಸ್ ದಿ ರೈಟ್ ಆನ್ಸರ್. ಸಂಗಮ್ ಸಾಹಿತ್ಯವು ಡ್ಯಾಶ್ ಆಗಿದೆ. ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ತಮಿಳು ಸಾಹಿತ್ಯ. ಇದೇ ಸಂಗಮ್ ಸಾಹಿತ್ಯ. 3 ಈಸ್ ದಿ ರೈಟ್ ಆನ್ಸರ್. ಕ್ರಿಸ್ತಶಕ 100ರಿಂದ ಕ್ರಿಸ್ತಶಕ 250ರ ಅವಧಿಯನ್ನು ದಕ್ಷಿಣ ಭಾರತದ ತಮಿಳು ಕವಿಗಳು ಸಂಘಟಿಸುತ್ತಿದ್ದ ವಿಚಾರ ಸಂಕಿರಣ ಸಭೆಗಳನ್ನು ಒಳಗೊಂಡ ಕಾಲವನ್ನು ಸಂಗಮ್ ಸಾಹಿತ್ಯ ಕಾಲವೆಂದು ಪರಿಗಣಿಸಲಾಗಿದೆ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇಲ್ಲಿ ಇರುವುದು ಬಳ್ಳಾರಿ ಜಿಲ್ಲೆ. ನವಶಿಲಾಯುಗದ ಕಾಲವು ಕ್ರಿಸ್ತಪೂರ್ವ 10,000ರಿಂದ 4,000ರವರೆಗೆ ಇದ್ದಿತು. ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ನೆಲೆಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. 2 ತರೈನ್ ಕಾಳಗಗಳು ಮಹಮ್ಮದ್ ಗೋರಿ ಮತ್ತು ಡ್ಯಾಶ್ರ ನಡುವೆ ನಡೆಯಿತು. 3ನೇ ಪೃಥ್ವಿರಾಜ್. ಕ್ರಿಸ್ತಶಕ 1192ರಲ್ಲಿ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ಮಧ್ಯೆ 2ನೇ ತರೈನ್ ಯುದ್ಧವು ನಡೆಯಿತು. ಈ ಯುದ್ಧವು ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪನೆಗೆ ಭದ್ರ ಬುನಾದಿ ಹಾಕಿಕೊಟ್ಟಿತು. 2 ಈಸ್ ದಿ ರೈಟ್ ಆನ್ಸರ್. ರಜಿಯಾ ಸುಲ್ತಾನ ಯಾರ ಮಗಳು? ಇಲ್ತಮಷ್. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ದೆಹಲಿಯ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳೆ ರಜಿಯಾ ಸುಲ್ತಾನ ಇಲ್ತಮಷ್ನ ಮಗಳಾಗಿದ್ದಳು. ಕ್ರಿಸ್ತಶಕ 1236ರಿಂದ 1240ರವರೆಗೆ ಆಡಳಿತ ನಡೆಸಿದಳು. 2 ಈಸ್ ದಿ ರೈಟ್ ಆನ್ಸರ್. ಕೃಷ್ಣದೇವರಾಯ ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು? ಉದಯಗಿರಿ. ಒರಿಸ್ಸಾದ ಅರಸ ಪ್ರತಾಪರುದ್ರ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ್ದ ಉದಯಗಿರಿ ಮತ್ತು ಕೊಂಡ ವೀಡುಗಳನ್ನು ಆಕ್ರಮಿಸಿದ್ದನ್ನು ಕೃಷ್ಣದೇವರಾಯನು 1514ರಲ್ಲಿ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡು ಆ ನೆನಪಿಗೋಸ್ಕರ ಹಂಪಿಯಲ್ಲಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ಜನರಲ್ ಡಯರ್ನನ್ನು ಲಂಡನ್ನಲ್ಲಿ ಹತ್ಯೆಗೈದವರು ಯಾರು? ಉಧಮ್ ಸಿಂಗ್. 1919 ಏಪ್ರಿಲ್ 13ರ ಅಮೃತ್ಸರ್ನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದ ಜನರಲ್ ಡಯರ್ ಪೊಲೀಸ್ ಅಧಿಕಾರಿಯನ್ನು 1940ರಲ್ಲಿ ಭಾರತೀಯ ಕ್ರಾಂತಿಕಾರಿ ಯೋಧ ಉಧಮ್ ಸಿಂಗ್ ಇಂಗ್ಲೆಂಡಿನ ಲಂಡನ್ನಲ್ಲಿ ಹತ್ಯೆಗೈದನು. 2 ಈಸ್ ದಿ ರೈಟ್ ಆನ್ಸರ್. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ದಂಡನಾಯಕ ಯಾರು? ಮಲ್ಲಿಕಾಫರ್. ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ಳಲು ಮಲ್ಲಿಕಾಫರ್ನನ್ನು ದಂಡನಾಯಕನನ್ನಾಗಿ 1298ರಿಂದ 1308ರವರೆಗೆ ನೇಮಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದದ್ದು 1945. ವಿಶ್ವಸಂಸ್ಥೆಯು 1945 ಅಕ್ಟೋಬರ್ 24ರಂದು ಅಸ್ತಿತ್ವಕ್ಕೆ ಬಂದಿತು. ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ಸಿಟಿ. ಇದರ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. 4 ಈಸ್ ದಿ ರೈಟ್ ಆನ್ಸರ್. ಅಬುಲ್ ಫಜಲ್ ಬರೆದ ಸಾಹಿತ್ಯಿಕ ಕೃತಿ ಅಕ್ಬರ್ನಾಮ. ಅಬುಲ್ ಫಜಲ್ ಅಕ್ಬರ್ನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕವಿ. ಅಕ್ಬರ್ನಾಮ ಮತ್ತು ಐನಿಯ ಅಕ್ಬರಿ ಕೃತಿಗಳನ್ನು ಬರೆದನು. 2 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತೋದಕ ಸಾಗರ ಪ್ರವಾಹ ಯಾವುದು? ಹಂಬೋಲ್ಟ್. ದಿ ಹಂಬೋಲ್ಟ್ ಪ್ರವಾಹ ಕಡಿಮೆ ಲವಣಯುಕ್ತ ಸಾಗರ ಪ್ರವಾಹವಾಗಿದೆ.
ಉತ್ತರ ಅಮೆರಿಕದ ಪಶ್ಚಿಮ ಕರಾವಳಿಯು ಉತ್ತರ ಭಾಗದಿಂದ ಚಿಲಿಯ ದಕ್ಷಿಣ ತುದಿಯಿಂದ ಉತ್ತರಕ್ಕೆ ಹರಿಯುತ್ತದೆ. ಇದನ್ನು ಪೆರು ಪ್ರವಾಹ ಎಂದು ಕರೆಯಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಸೂರ್ಯನಲ್ಲಿರುವ ಅಪರಿಮಿತ ಶಕ್ತಿಗೆ ಕಾರಣವಾದ ಪ್ರಕ್ರಿಯೆ ಇದು. ನ್ಯೂಕ್ಲಿಯರ್ ಸಂಯೋಗ ಅಥವಾ ನ್ಯೂಕ್ಲಿಯರ್ ಸಮ್ಮಿಲನ ಅಂತಲೂ ಕೂಡ ಕರೀತಾರೆ. ನ್ಯೂಕ್ಲಿಯರ್ ಸಮ್ಮಿಲನ ಅಂತಂದ್ರೆ ಅತ್ಯಧಿಕ ಉಷ್ಣತೆಯಲ್ಲಿ ಹೈಡ್ರೋಜನ್ ಬೀಜಗಳು ಸಮ್ಮಿಲನಗೊಂಡು ಹೀಲಿಯಂ ಬೀಜವಾಗಿ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ. ಇದನ್ನೇ ನ್ಯೂಕ್ಲಿಯರ್ ಸಮ್ಮಿಲನ ಅಂತೇಳಿ ನಾವು ಕರಿತೀವಿ. ಇದರಿಂದನೇ ಸೂರ್ಯನಲ್ಲಿ ಅತ್ಯಧಿಕ ಪ್ರಮಾಣದ ಶಕ್ತಿ ಬಿಡುಗಡೆಯಾಗೋದು. 3 ಈಸ್ ದಿ ರೈಟ್ ಆನ್ಸರ್. ಹಿಂಬದಿಯ ನೋಟಕ್ಕಾಗಿ ಮೋಟಾರ್ ವಾಹನಗಳಲ್ಲಿ ಸವಾರರು ಉಪಯೋಗಿಸುವುದು ಪೀನದರ್ಪಣ. ತಗ್ಗಾದ ಒಳಭಾಗವು ಮೆರುಗು ಹೊಂದಿದ್ದು ಹೊರಭಾಗದಿಂದ ಬೆಳಕು ಪ್ರತಿಫಲನ ಹೊಂದಿದ್ದರೆ ಅದನ್ನು ಪೀನದರ್ಪಣ ಎನ್ನುತ್ತೇವೆ. ಪೀನದರ್ಪಣವನ್ನು ಮೋಟಾರು ವಾಹನಗಳ ಹಿನ್ನೋಟ ದರ್ಪಣವಾಗಿ ಉಪಯೋಗಿಸಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಸ್ಕರ್ವಿ ಕಾಯಿಲೆಗೆ ಯಾವ ಜೀವಸತ್ವದ ಕೊರತೆ ಕಾರಣವಾಗಿದೆ? ವಿಟಮಿನ್ ಸಿ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದನ್ನು ಪರಮಾಣುವಿನ ನ್ಯೂಕ್ಲಿಯಸ್ ಹೊಂದಿರುತ್ತದೆ? ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು. ಪರಮಾಣುವಿನಲ್ಲಿ 3 ಮೂಲಭೂತ ಕಣಗಳಿರುತ್ತವೆ: ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ನ ಸುತ್ತುತ್ತಾ ಇದ್ರೆ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಕಂಡುಬರುತ್ತವೆ. 3 ಈಸ್ ದಿ ರೈಟ್ ಆನ್ಸರ್. ನ್ಯೂಕ್ಲಿಯನ್ ಎಂದರೆ ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತಕ್ಕೆ ನ್ಯೂಕ್ಲಿಯಾನ್ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. ಇದಕ್ಕೆ ಆವೇಶ ಸಂಖ್ಯೆ ಅಂತಲೂ ಕೂಡ ಕರೀತಾರೆ. ಒಂದು ಪರಮಾಣುವಿನಲ್ಲಿ ಪ್ರೋಟಾನ್ಗಳು ಎಷ್ಟಿರುತ್ತದೆಯೋ ಎಲೆಕ್ಟ್ರಾನ್ಗಳು ಅಷ್ಟೇ ಇರುತ್ತದೆ. ಪ್ರೋಟಾನ್ಗಳ ಸಂಖ್ಯೆ ಎಷ್ಟೇ ಎಲೆಕ್ಟ್ರಾನ್ಗಳ ಸಂಖ್ಯೆ ಇರುತ್ತೆ. ಉದಾಹರಣೆ, ಎಕ್ಸ್ ಎಂಬಂತಹ ಧಾತುವಿನಲ್ಲಿ 11 ಪ್ರೋಟಾನ್ಗಳು ಇದೆ ಅಂತ ಅನ್ಕೊಂಡ್ರೆ ಎಲೆಕ್ಟ್ರಾನ್ಗಳು ಕೂಡ 11 ಇರುತ್ತೆ. ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ಬೋದು ಮತ್ತು ವ್ಯತ್ಯಾಸ ಆಗುತ್ತೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಣಜಿತ್ ಸಾಗರ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ರಾವಿ. ಪಂಜಾಬ್ ರಾಜ್ಯದಲ್ಲಿ ರಾವಿ ನದಿಗೆ ಅಡ್ಡಲಾಗಿ ರಣಜಿತ್ ಸಾಗರ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದನ್ನು ತೀನ್ ಅಣೆಕಟ್ಟು ಎಂತಲೂ ಕರೆಯುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಮೇಘಾಲಯ. ಎಲಿಫೆಂಟ್ ಫಾಲ್ಸ್ ಒಂದು ಪ್ರವಾಸಿಗರ ಪ್ರೇಕ್ಷಣೀಯ ಸ್ಥಳ. ಇದು ಮೇಘಾಲಯ ರಾಜ್ಯದ ಶಿಲಾಂಗ್ನಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ರೈನ್ ನದಿಯು ಈ ದೇಶದ ಮೂಲಕ ಹರಿಯುವುದಿಲ್ಲ. ಪೋಲ್ಯಾಂಡ್. ರೈನ್ ನದಿಯು 6 ದೇಶಗಳ ಮೂಲಕ ಹರಿಯುತ್ತದೆ: ಸ್ವಿಟ್ಜರ್ಲ್ಯಾಂಡ್, ಲಿಚೆಂಟೆಸ್ಪೇನ್, ಆಸ್ಟ್ರಿಯಾ, ಜರ್ಮನಿ, ಫ್ರಾನ್ಸ್ ಮತ್ತು ನೆದರ್ಲ್ಯಾಂಡ್. ಸೊ ಪೋಲ್ಯಾಂಡ್ ಮೂಲಕ ಹರಿಯುವುದಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಕಾಲುಗಳಿಲ್ಲದ ಉಭಯವಾಸಿ ಇಕ್ಥಿಯೋಫಾಸ್. ಉಭಯವಾಸಿ ಅಂದರೆ ಭೂಮಿ ಹಾಗೂ ನೀರಿನಲ್ಲಿ ವಾಸ ಮಾಡುವಂತಹ ಜೀವಿಗಳನ್ನ ಉಭಯವಾಸಿಗಳು. ಉಭಯ ಅಂದರೆ 2 ಕಡೆ ಅಂತೇಳಿ ಅರ್ಥ. ಹಾಗಾಗಿ ಕಪ್ಪೆ ಜಾತಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಾಣಿಗಳು ಕೂಡ ಉಭಯವಾಸಿಗಳೇ. ಅದರಲ್ಲಿ ಇಕ್ಥಿಯೋಫಾಸ್ ಅಥವಾ ಹಿತ್ತಲು ಮಂಡಲ ಎಂಬಂತಹ ಜೀವಿ ಕಾಲುಗಳಿಲ್ಲದ ಉಭಯವಾಸಿ. 3 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 40 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.